ಏನಿದು ಇಷ್ಟು ಲಕ್ಸುರಿಯಸ್ ಆಗಿರೋ ಜಕುಜಿ ಇರೋ ರೂಮ್ ಅಲ್ಲಿ ಸ್ಟೇ ಮಾಡಿದೀನಿ ಅಂತ ಅನ್ಕೊಂಡಿದ್ದೀರಾ? ಹೌದು ಗೈಸ್, ನಮ್ ಸಿಸ್ಟರ್ ಬರ್ಡೇನ ಸೆಲೆಬ್ರೇಟ್ ಮಾಡಬೇಕು ಅಂತ ನಮ್ಮ ಫ್ಯಾಮಿಲಿನ ಕರ್ಕೊಂಡು ಹೊರಟಿದ್ದೆ ಸಕಲೇಶ್ಪುರದ ಹಾಂಗ್ಸೋ ರೆಸಾರ್ಟ್. ಇಲ್ಲಿನ ರೂಮ್ಸ್ ಬಗ್ಗೆ ಹೇಳಬೇಕು ಅಂದ್ರೆ 3 ಟೈಪ್ಸ್ ಆಫ್ ರೂಮ್ಸ್ ಅವೈಲೇಬಲ್ ಇದೆ. ಅದರಲ್ಲಿ ನಾವು ತಗೊಂಡಿದ್ದು ಲಕ್ಸುರಿ ವಿಲ್ಲಾ ವಿತ್ ಜಕುಜಿ ರೂಮ್ ಮಾತ್ರ ಸಖತ್ತಾಗಿತ್ತು. ಫುಡ್ ಬಗ್ಗೆ ಹೇಳಬೇಕು ಅಂತಂದ್ರೆ ಬೋತ್ ವೆಜ್ ಅಂಡ್ ನಾನ್ ವೆಜ್ ಕ್ವಾಲಿಟಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಇನ್ನು ಆಕ್ಟಿವಿಟೀಸ್ ಬಗ್ಗೆ ಹೇಳಬೇಕು ಅಂತಂದ್ರೆ ಔಟ್ಡೋರ್ ಮತ್ತೆ ಇಂಡೋರ್ ಗೇಮ್ಸ್ ನ ನಮ್ಮ ಫ್ಯಾಮಿಲಿ ಅವರೆಲ್ಲ ಎಂಜಾಯ್ ಮಾಡಿದ್ವಿ. ಅಂಡ್ ನಾನ್ ಎಂಜಾಯ್ ಮಾಡಿದ್ದು ಇಲ್ಲಿನ ಸ್ಟಾಫ್ ಜೊತೆ ಕ್ರಿಕೆಟ್ ಆಡಿದ್ದು ಮತ್ತೆ ಫಿಶಿಂಗ್. ಅದಾದ್ಮೇಲೆ ಚಿಲ್ ಆಗಿರೋ ವೆದರ್ ಅಲ್ಲಿ ಕ್ಯಾಂಪ್ ಫೈರ್ ಹಾಕೊಂಡು ನಾನ್ ವೆಜ್ ತಿಂತ ಆ ಕ್ಯಾಂಪ್ ಫೈರ್ ನ ಎಂಜಾಯ್ ಮಾಡಿದ ಮಜಾನೇ ಬೇರೆ. ಅಂಡ್ ಸೆಕೆಂಡ್ ಡೇ ಮಾರ್ನಿಂಗ್ ಎದ್ದ ತಕ್ಷಣನೇ ಸೈಟ್ ಸೀಯಿಂಗ್ ಪ್ಲೇಸಸ್ಗೆ ಅಂತ ಕರ್ಕೊಂಡು ಹೋಗಿದ್ರು. ಅಂಡ್ ಆ 3 ಪ್ಲೇಸಸ್ ಕೂಡ ತುಂಬಾನೇ ಚೆನ್ನಾಗಿತ್ತು. ನಮ್ಮ ಫ್ಯಾಮಿಲಿ ಅವರು ಕೂಡ ತುಂಬಾ ಎಂಜಾಯ್ ಮಾಡಿದ್ರು. ಸೊ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಬೇಕು ಅಂತ ಅಂದ್ರೆ ಆಸಮ್ ಆಗಿತ್ತು ಗೈಸ್. ಸೊ ಯಾರಾದ್ರೂ 1 ನೈಟ್ ಸ್ಟೇ ಅದು ಮಲ್ನಾಡ್ ಸೈಡ್ ಹುಡುಕ್ತಾ ಇದ್ದೀರಾ ಅಂದ್ರೆ ಅಂತವರಿಗೆ ನಾನು ಈ ಒಂದು ಹಾಂಗ್ಸೋ ರೆಸಾರ್ಟ್ ನ ಸ್ಟ್ರಾಂಗ್ಲಿ ಸಜೆಸ್ಟ್ ಮಾಡ್ತೀನಿ. ಹಾಗಾದ್ರೆ ಇನ್ನೂ ಯಾಕೆ ತಡ ಮಾಡ್ತಾ ಇದ್ದೀರಾ? ನೀವು ಈ ಚಿಲ್ಲಾದಂತ ವೆದರ್ ಅಲ್ಲಿ 1 ನೈಟ್ ಸ್ಟೇ ನ ಎಂಜಾಯ್ ಮಾಡಬೇಕು ಅಂತಿದ್ರೆ ಈ ಕೂಡಲೇ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿನ ಕರ್ಕೊಂಡು ಹಾಂಗ್ಸೋ ರೆಸಾರ್ಟ್ ಗೆ ವಿಸಿಟ್ ಮಾಡಿ.